ಕೇಂದ್ರ ಬಜೆಟ್ ಆರ್ಥಿಕ ಸಮೀಕ್ಷೆ ಪ್ರಮುಖ ಯೋಜನೆಗಳು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಗಮನಿಸಿ, ಬಜೆಟ್ ಆರ್ಥಿಕ ಸಮೀಕ್ಷೆಯ ಅಂಕಿಅಂಶಗಳು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತವೆ. ಕೆಳಗೆ ಪರೀಕ್ಷೆಯಲ್ಲಿ ಮರು ಕೇಳುವ ಸ್ಥಿರ ಮತ್ತು ಅತ್ಯಂತ ಮುಖ್ಯ ಅಂಶಗಳನ್ನು ಕೊಡುತ್ತಿದ್ದೇನೆ. ಕೇಂದ್ರ ಬಜೆಟ್ ಮೂಲಭೂತ ಅಂಶಗಳು. ಕೇಂದ್ರ ಬಜೆಟ್ ಎಂದರೆ ಸರ್ಕಾರದ ಒಂದು ಹಣಕಾಸು ವರ್ಷದ ಆದಾಯ ಮತ್ತು ವೆಚ್ಚಗಳ ಅಂದಾಜು. ಭಾರತ ಸಂವಿಧಾನದ ವಿಧಿ 112 ಕೇಂದ್ರ ಬಜೆಟ್ಗೆ ಸಂಬಂಧಿಸಿದೆ. ಸಂವಿಧಾನದ ಕೇಂದ್ರ ಬಜೆಟ್ ಅನ್ನು ಆ್ಯನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ವಾರ್ಷಿಕ ಹಣಕಾಸು ವಿವರಣೆ ಎಂದು ಕರೆಯಲಾಗುತ್ತದೆ. ಕೇಂದ್ರ ಬಜೆಟ್ ಅನ್ನು ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಮಂಡಿಸುತ್ತಾರೆ. ಬಜೆಟ್ ಅನ್ನು ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಮೊದಲು ಮಂಡಿಸಲಾಗುತ್ತದೆ. ಭಾರತದ ಹಣಕಾಸು ವರ್ಷ ಏಪ್ರಿಲ್ 1 ರಿಂದ ಮಾರ್ಚ್ 31ರವರೆಗೆ. ರೆವೆನ್ಯೂ ರಿಸೀಪ್ಟ್ಸ್ ಸರ್ಕಾರಕ್ಕೆ ಬರುವ ಆದಾಯ, ಇದರಿಂದ ಸರ್ಕಾರದ ಬಾಧ್ಯತೆ ಹೆಚ್ಚಾಗುವುದಿಲ್ಲ. ಕ್ಯಾಪಿಟಲ್ ರಿಸೀಪ್ಟ್ಸ್ ಸಾಲ ವಸೂಲಿ, ಆಸ್ತಿಗಳ ಮಾರಾಟ ಮುಂತಾದವುಗಳಿಂದ ಬರುವ ಸ್ವೀಕೃತಿಗಳು. ರೆವೆನ್ಯೂ ಎಕ್ಸ್ಪೆಂಡಿಚರ್ ಸರ್ಕಾರದ ದಿನನಿತ್ಯ ಸಾಮಾನ್ಯ ಆಡಳಿತ ಮತ್ತು ಸೇವೆಗಳಿಗೆ ಸಂಬಂಧಿಸಿದ ವೆಚ್ಚ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ತಿಗಳನ್ನು ಸೃಷ್ಟಿಸುವ ಅಥವಾ ದೀರ್ಘಕಾಲಿಕ ಉತ್ಪಾದಕ ಸಾಮರ್ಥ್ಯಕ್ಕೆ ಹೆಚ್ಚಿಸುವ ವೆಚ್ಚ. ಬಜೆಟ್ ಕೊರತೆ. ರೆವೆನ್ಯೂ ಡೆಫಿಸಿಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರಿಸೀಪ್ಟ್ಸ್. ಫಿಸ್ಕಲ್ ಡೆಫಿಸಿಟ್ ಎಂದರೆ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಸಾಲ ಹೊರತುಪಡಿಸಿದ ಒಟ್ಟು ಸ್ವೀಕೃತಿ ನಡುವಿನ ಕೊರತೆ. ಸರಳವಾಗಿ, ಫಿಸ್ಕಲ್ ಡೆಫಿಸಿಟ್ ಸರ್ಕಾರಕ್ಕೆ ಎಷ್ಟು ಹೆಚ್ಚುವರಿ ಸಾಲದ ಅಗತ್ಯವಿದೆ ಎಂಬುದನ್ನು ಸೂಚಿಸುವ ಪ್ರಮುಖ ಅಳತೆ. ಪ್ರೈಮರಿ ಡೆಫಿಸಿಟ್ ಫಿಸ್ಕಲ್ ಡೆಫಿಸಿಟ್ ಮೈನಸ್ ಬಡ್ಡಿ ಪಾವತಿಗಳು. ಫಿಸ್ಕಲ್ ಡೆಫಿಸಿಟ್ ಸಾಮಾನ್ಯವಾಗಿ ಸರ್ಕಾರದ ಸಾಲದ ಅಗತ್ಯವನ್ನು ಅರ್ಥಮಾಡಿಕೊಳ್ಳಲು ಪ್ರಮುಖ ಸೂಚಕ. ರೆವೆನ್ಯೂ ಡೆಫಿಸಿಟ್ ಹೆಚ್ಚಾದರೆ ಸರ್ಕಾರದ ಸಾಮಾನ್ಯ ಆದಾಯವು ಸಾಮಾನ್ಯ ವೆಚ್ಚವನ್ನು ಪೂರೈಸಲು ಸಾಕಾಗುತ್ತಿಲ್ಲ ಎಂದು ಅರ್ಥ. ತೆರಿಗೆ. ಕೇಂದ್ರ ಸರ್ಕಾರದ ಪ್ರಮುಖ ತೆರಿಗೆಗಳಲ್ಲಿ ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಕಸ್ಟಮ್ಸ್ ಮತ್ತು GSTಯ ಕೇಂದ್ರ ಪಾಲು ಸೇರಿವೆ. GST ಪೂರ್ಣ ರೂಪ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. GST ಭಾರತದಲ್ಲಿ 1 ಜುಲೈ 2017ರಂದು ಜಾರಿಗೆ ಬಂತು. GST ಒಂದು ಪರೋಕ್ಷ ತೆರಿಗೆ. GSTಯನ್ನು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಎಂದು ಕರೆಯಲಾಗುತ್ತದೆ. GST ಸಂಬಂಧಿಸಿದ ಸಾಂವಿಧಾನಿಕ ತಿದ್ದುಪಡಿ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2016. GST ಕೌನ್ಸಿಲ್ ವಿಧಿ 279A. GST ಮಂಡಳಿಯ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರು. ಆರ್ಥಿಕ ಸಮೀಕ್ಷೆ. ಎಕನಾಮಿಕ್ ಸರ್ವೆ ಭಾರತದ ರಾಷ್ಟ್ರೀಯ ಸ್ಥಿತಿಯ ಸಮಗ್ರ ವಿಮರ್ಶೆಯನ್ನು ನೀಡುವ ಪ್ರಮುಖ ಸರ್ಕಾರಿ ದಾಖಲೆ. ಎಕನಾಮಿಕ್ ಸರ್ವೆಯನ್ನು ಸಾಮಾನ್ಯವಾಗಿ ಕೇಂದ್ರ ಬಜೆಟ್ಗೆ ಮುನ್ನ ಸಂಸತ್ತಿನಲ್ಲಿ ಮಂಡಿಸಲಾಗುತ್ತದೆ. ಎಕನಾಮಿಕ್ ಸರ್ವೆಯನ್ನು ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಸಿದ್ಧಪಡಿಸುತ್ತದೆ. ಎಕನಾಮಿಕ್ ಸರ್ವೆಯಲ್ಲಿ ಆರ್ಥಿಕ ಬೆಳವಣಿಗೆ, ಹಣದುಬ್ಬರ, ಕೃಷಿ, ಕೈಗಾರಿಕೆ, ಸೇವೆಗಳು, ಉದ್ಯೋಗ, ಹಣಕಾಸು ಮತ್ತು ಬಾಹ್ಯ ವಲಯ ಮುಂತಾದ ವಿಷಯಗಳನ್ನು ವಿಶ್ಲೇಷಿಸಲಾಗುತ್ತದೆ. ಎಕನಾಮಿಕ್ ಸರ್ವೆಯ ಮುಂದಿನ ಆರ್ಥಿಕ ವರ್ಷದ ನೀತಿ ರೂಪಿಸುವಿಕೆಗೆ ಮುಖ್ಯ ಹಿನ್ನೆಲೆ ಒದಗಿಸುತ್ತದೆ. ಎಕನಾಮಿಕ್ ಸರ್ವೆ ಕಾನೂನುಬದ್ಧವಾಗಿ ಬಜೆಟ್ನ ಭಾಗವಲ್ಲ. ಎಕನಾಮಿಕ್ ಸರ್ವೆಯಲ್ಲಿ ನೀಡುವ GDP ಬೆಳವಣಿಗೆ ಅಂದಾಜುಗಳು ಪರೀಕ್ಷೆಗೆ ಬಹಳ ಮುಖ್ಯ. ಎಕನಾಮಿಕ್ ಸರ್ವೆ ಮತ್ತು ಯೂನಿಯನ್ ಬಜೆಟ್ ಒಂದೇ ವಿಷಯವಲ್ಲ. ಸರ್ವೆ ಆರ್ಥಿಕ ಸ್ಥಿತಿಯ ವಿಶ್ಲೇಷಣೆ, ಬಜೆಟ್ ಸರ್ಕಾರದ ಆದಾಯ ವೆಚ್ಚದ ಯೋಜನೆ. ಪ್ರಮುಖ ಕೇಂದ್ರ ಸರ್ಕಾರದ ಯೋಜನೆಗಳು. ಕೃಷಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಅರ್ಹ ರೈತ ಕುಟುಂಬಗಳಿಗೆ ಆದಾಯ ಬೆಂಬಲ ನೀಡುವ ಯೋಜನೆ. PM ಕಿಸಾನ್ ಅನ್ನು 2019ರಲ್ಲಿ ಆರಂಭಿಸಲಾಯಿತು. PM ಕಿಸಾನ್ ಅಡಿಯಲ್ಲಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ನೇರವಾಗಿ ಬ್ಯಾಂಕ್ ಖಾತೆಗೆ DBT ಮೂಲಕ ನೀಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಬೆಳೆ ವಿಮೆ. PMFBY ಉದ್ದೇಶ ನೈಸರ್ಗಿಕ ಅಪಾಯಗಳಿಂದ ಬೆಳೆ ನಷ್ಟಕ್ಕೆ ವಿಮಾ ರಕ್ಷಣೆ. ಈ-ನಾಮ್ ಕೃಷಿ ಉತ್ಪನ್ನಗಳಿಗಾಗಿ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಮಾರುಕಟ್ಟೆ. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಮಣ್ಣಿನ ಪೋಷಕಾಂಶ ಸ್ಥಿತಿಯನ್ನು ತಿಳಿಸಿ ಸಮತೋಲನ ಗೊಬ್ಬರ ಬಳಕೆ ಸಹಾಯ. ವಸತಿ. ಪ್ರಧಾನಮಂತ್ರಿ ಆವಾಸ ಯೋಜನೆ PMAY ಎಲ್ಲರಿಗೂ ಕೈಗೆಟುಕುವ ಸುರಕ್ಷಿತ ವಸತಿ ಒದಗಿಸುವ ಗುರಿ. PMAY ಗ್ರಾಮೀಣ ವಸತಿ. PMAY ಅರ್ಬನ್ ನಗರ ವಸತಿ. ಹಣಕಾಸು ಒಳಗೊಳ್ಳುವಿಕೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬ್ಯಾಂಕಿಂಗ್ ಸೇವೆಗಳನ್ನು ಎಲ್ಲರಿಗೂ ತಲುಪಿಸುವುದು. PMJDY 2014ರಲ್ಲಿ ಆರಂಭವಾಯಿತು. PMJDYಯ ಪ್ರಮುಖ ಉದ್ದೇಶ ಹಣಕಾಸು ಒಳಗೊಳ್ಳುವಿಕೆ. PMJDY ಮೂಲಕ ಮೂಲಭೂತ ಬ್ಯಾಂಕ್ ಖಾತೆ, DBT, ರೂಪೇ ಕಾರ್ಡ್ ಮುಂತಾದ ಸೌಲಭ್ಯಗಳಿಗೆ ಪ್ರವೇಶ ಹೆಚ್ಚಿಸಲಾಗಿದೆ. ಉದ್ಯೋಗ ಮತ್ತು ಕೌಶಲ್ಯ. MNREGA ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಖಾತ್ರಿ ನೀಡುವ ಪ್ರಮುಖ ಕಾಯ್ದೆ ಯೋಜನೆ. MNREGA ಅಡಿಯಲ್ಲಿ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ 100 ದಿನಗಳ ಕೂಲಿ ಉದ್ಯೋಗ ಒದಗಿಸುವ ಉದ್ದೇಶ. ಇದು ಅಪ್ಡೇಟ್ ಆಗಿ 125 ದಿನಗಳನ್ನು ಮಾಡಿದ್ದಾರೆ.
ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ PMKVY ಯುವಕರ ಕೌಶಲ್ಯ ತರಬೇತಿ ಮತ್ತು ಪ್ರಾಮಾಣೀಕರಣಕ್ಕೆ ಸಂಬಂಧಿಸಿದೆ. ಸ್ಟಾರ್ಟಪ್ ಇಂಡಿಯಾ ಉದ್ಯಮಶೀಲತೆ ಮತ್ತು ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುವ ಕಾರ್ಯಕ್ರಮ. ಮೇಕ್ ಇನ್ ಇಂಡಿಯಾ ಭಾರತದಲ್ಲಿ ಉತ್ಪಾದನೆ ಮತ್ತು ಹೂಡಿಕೆಯನ್ನು ಉತ್ತೇಜಿಸುವ ಉಪಕ್ರಮ. ಆರೋಗ್ಯ ಆಯುಷ್ಮಾನ್ ಭಾರತ PMJ ಅರ್ಹ ಕುಟುಂಬಗಳಿಗೆ ಆಸ್ಪತ್ರೆ ಚಿಕಿತ್ಸೆ ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ಪ್ರಮುಖ ಯೋಜನೆ. PMJ ಅನ್ನು 2018ರಲ್ಲಿ ಆರಂಭಿಸಲಾಯಿತು. ಆಯುಷ್ಮಾನ್ ಭಾರತದಲ್ಲಿ ಆರೋಗ್ಯ ಮತ್ತು ಕಲ್ಯಾಣ ಕೇಂದ್ರಗಳ ಪರಿಕಲ್ಪನೆಯು ಪ್ರಮುಖವಾಗಿದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ NHM ಸಾರ್ವಜನಿಕ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ಪ್ರಮುಖ ಕಾರ್ಯಕ್ರಮ. ನೀರು ಮತ್ತು ಸ್ವಚ್ಛತೆ ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛ ಮತ್ತು ಮುಕ್ತ ಶೌಚ ಮುಕ್ತತೆಯನ್ನು ಉತ್ತೇಜಿಸುವ ಪ್ರಮುಖ ಯೋಜನೆ. ಸ್ವಚ್ಛ ಭಾರತ ಮಿಷನ್ 2 ಅಕ್ಟೋಬರ್ 2014ರಂದು ಆರಂಭವಾಯಿತು. ಜಲ್ ಜೀವನ್ ಮಿಷನ್ ಗ್ರಾಮೀಣ ಮನೆಗಳಿಗೆ ನಳದ ಮೂಲಕ ಕುಡಿಯುವ ನೀರು ಒದಗಿಸುವ ಗುರಿ. ಅಟಲ್ ಮಿಷನ್ ಫಾರ್ ರೆಜುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಮೃತ್ ನಗರ ನೀರು ಸರಬರಾಜು ಹಾಗೂ ಮೂಲಸೌಕರ್ಯ ಸುಧಾರಣೆಗಳನ್ನು ಸಂಬಂಧಿಸಿದೆ. ಮಹಿಳೆ ಮತ್ತು ಮಗು ಬೇಟಿ ಬಚಾವೋ ಬೇಟಿ ಪಢಾವೋ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಒತ್ತು. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ PMMVY ಗರ್ಭಿಣಿ ಮತ್ತು ಸ್ತನ್ಯಪಾನ ಮಾಡುವ ತಾಯಂದಿರಿಗೆ ಮಾತೃತ್ವ ಬೆಂಬಲ. ಕಸ್ಟಮ್ ಅಂಗಡಿಗೆ ಮತ್ತು ಪೋಷಣ 2.0 ಪೌಷ್ಟಿಕತೆ ಮತ್ತು ಮಹಿಳೆಯರ ಕಲ್ಯಾಣಕ್ಕೆ ಸಂಬಂಧಿಸಿದೆ. ಶಕ್ತಿ ಮತ್ತು ಪರಿಸರ PM ಕುಸುಮ್ ರೈತರಿಗೆ ಸೌರಶಕ್ತಿ ಮತ್ತು ಸೌರ ಪಂಪ್ಗಳನ್ನು ಉತ್ತೇಜಿಸುವ ಯೋಜನೆ. ಉಜಾಲ ಶಕ್ತಿ ದಕ್ಷ LED ಬಲ್ಬ್ಗಳ ಬಳಕೆಯನ್ನು ಉತ್ತೇಜಿಸುವ ಕಾರ್ಯಕ್ರಮ. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಹಸಿರು ಹೈಡ್ರೋಜನ್ ಉತ್ಪಾದನೆ ಮತ್ತು ಬಳಕೆಯನ್ನು ಉತ್ತೇಜಿಸುವ ಗುರಿ. PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಮನೆ ಮೇಲ್ಛಾವಣಿ ಸೌರಶಕ್ತಿಯನ್ನು ಉತ್ತೇಜಿಸುವ ಯೋಜನೆ. ಡಿಜಿಟಲ್ ಮತ್ತು ಮೂಲಸೌಕರ್ಯ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಮೂಲಸೌಕರ್ಯ ಮತ್ತು ಆಡಳಿತವನ್ನು ಉತ್ತೇಜಿಸುವ ಪ್ರಮುಖ ಕಾರ್ಯಕ್ರಮ. UPI ಡಿಜಿಟಲ್ ಪಾವತಿಗಳ ಪ್ರಮುಖ ಭಾರತೀಯ ವ್ಯವಸ್ಥೆ. BM ಗತಿಶಕ್ತಿ ಬಹು ಮಾದರಿ ಮೌಲ್ಯ ಸೌಕರ್ಯ ಸಂಪರ್ಕವನ್ನು ಸುಧಾರಿಸುವ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್. ಭಾರತ್ ನೆಟ್ ಗ್ರಾಮೀಣ ಪ್ರದೇಶಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ಒದಗಿಸುವ ಪ್ರಮುಖ ಯೋಜನೆ. ಬಜೆಟ್ ವಿಧಿ 112 ಆ್ಯನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಹಣಕಾಸು ವರ್ಷ ಏಪ್ರಿಲ್ 1 ಮಾರ್ಚ್ 31. ರೆವಿನ್ಯೂ ಡೆಫಿಸಿಟಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸಿಪ್ಟ್ಸ್. ಫೈನಾನ್ಸಿಯಲ್ ಡೆಫಿಸಿಟಿ ಸರ್ಕಾರದ ಸಾಲದ ಅಗತ್ಯದ ಪ್ರಮುಖ ಸೂಚಕ. ಪ್ರೈಮರಿ ಡೆಫಿಸಿಟಿ ಫಿಸ್ಕಲ್ ಡೆಫಿಸಿಟಿ ಇಂಟ್ರೆಸ್ಟ್ ಪೇಮೆಂಟ್ಸ್. GST 17/2017 GST ಕೌನ್ಸಿಲ್ ವಿಧಿ 279A ಎಕನಾಮಿಕ್ ಸರ್ವೆ ಬಜೆಟ್ಗಳ ಮುನ್ನ ಎಕನಾಮಿಕ್ ಸರ್ವೆ ಹಣಕಾಸು ಸಚಿವಾಲಯ. PM ಕಿಸಾನ್ 2019 6,000 ಪ್ರತಿ ವರ್ಷಕ್ಕೆ. PMFBY ಬೆಳೆ ವಿಮೆ. PMJDY 2014 ಹಣಕಾಸು ಒಳಗೊಳ್ಳುವಿಕೆ. ನರೇಗಾ 100 ದಿನಗಳು 125 ದಿನಗಳಾಗೈತಿ. PMAYG ಗ್ರಾಮೀಣ ವಸತಿ. PMAYU ನಗರ ವಸತಿ. PMJ ಆರೋಗ್ಯ ರಕ್ಷಣೆ. ಸ್ವಚ್ಛ ಭಾರತ 2/10/2014 ಜಲ್ ಜೀವನ ಮಿಷನ್ ಮನೆಗಳಿಗೆ ನಳದ ನೀರು. PM ಕುಸುಮ್ ಸೌರಶಕ್ತಿ ಮತ್ತು ರೈತರು. PM ಸೂರ್ಯಘರ್ ಮನೆಯ ಮೇಲ್ಛಾವಣಿ ಸೌರಶಕ್ತಿ. ಡಿಜಿಟಲ್ ಇಂಡಿಯಾ ಡಿಜಿಟಲ್ ಸಬಲೀಕರಣ. PM ಗತಿಶಕ್ತಿ ಬಹುಮಾದರಿಯ ಮೂಲಸೌಕರ್ಯ ಸಂಪರ್ಕ.